Hello everyone. Welcome to ನ್ಯೂಸ್ navigator program of ಶಂಕರ್ ಐಎಎಸ್ ಅಕಾಡೆಮಿ. ಇವತ್ತಿನ ವಿಡಿಯೋದಲ್ಲಿ ನಾವು ಜುಲೈ 31ನೆಯ ತಾರೀಕು ಯಾವ್ದೆಲ್ಲ ಕರೆಂಟ್ ಅಫೇರ್ಸ್ ನ್ಯೂಸ್ ಅಲ್ಲಿ ಇತ್ತು ಅಂತ ಹೇಳಿ ನೋಡೋಣ. ಟಾಪಿಕ್ಸ್ ಗಳನ್ನ ನೋಡೋದಕ್ಕಿಂತ ಮುಂಚೆ ಈ ವಿಡಿಯೋದಲ್ಲಿ ಯಾವ್ದೆಲ್ಲ ಕಾನ್ಸೆಪ್ಟ್ ಗಳನ್ನ ಕವರ್ ಮಾಡ್ತಾ ಇದೀವಿ ಅಂತ ಹೇಳಿ ನೋಡ್ಕೊಳ್ಳೋಣ. ಮೊದಲನೆಯ ಟಾಪಿಕ್ ಆಗಿ ಆರ್ಕ್ಟಿಕ್ ಕೌನ್ಸಿಲ್ ನ ಬಗ್ಗೆ ನೋಡ್ಕೊಳ್ತೇವೆ. ಎರಡನೆಯ ಕಾನ್ಸೆಪ್ಟ್ ಆಗಿ ಕ್ಲೌಡ್ ಬಸ್ಟ್ ಬಗ್ಗೆ ನೋಡ್ಕೊಳ್ಳೋಣ. ಮೂರನೆಯ ಕಾನ್ಸೆಪ್ಟ್ ಆಗಿ ಅರ್ಬನ್ ಚಾಲೆಂಜ್ ಫಂಡ್ ಬಗ್ಗೆ ನೋಡೋಣ ಅಂಡ್ ಅದನ್ನ ಹೇಗೆ ಯುಟಿಲೈಸ್ ಮಾಡ್ಲಾಗತ್ತೆ, ಯಾವ ಡಿಪಾರ್ಟ್ಮೆಂಟ್ ಇಂದ ಇದನ್ನ ಕೊಡ್ತಾ ಇದ್ದಾರೆ ಅಂತ ಹೇಳಿ ನೋಡ್ಕೊಳ್ಳೋಣ. ನೆಕ್ಸ್ಟ್ INS ನಿಪುಣ್ ಬಗ್ಗೆ ನೋಡ್ಬಿಟ್ಟು ಲಾಸ್ಟ್ ಅಲ್ಲಿ ದ ಮಾರ್ಕೆನ್ ಪೀಪಲ್ ಬಗ್ಗೆ ನೋಡ್ಕೊಳ್ಳೋಣ. ಸೊ ಇದಿಷ್ಟು ಕಾನ್ಸೆಪ್ಟ್ ಗಳನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಮತ್ತೆ ಒಂದು ಟಾಪಿಕ್ನ ರಿಲೇಟೆಡ್ MCQs ನ ಕೂಡ ಸಾಲ್ವ್ ಮಾಡ್ಕೊಳ್ಳೋಣ. ಸೊ ಮೊದಲನೆಯ ಟಾಪಿಕ್ ಆರ್ಕ್ಟಿಕ್ ಕೌನ್ಸಿಲ್. ಸೊ ಆರ್ಕ್ಟಿಕ್ ಕೌನ್ಸಿಲ್ ಯಾಕೆ ನ್ಯೂಸ್ ಅಲ್ಲಿದೆ ಅಂತ ಹೇಳಿದ್ರೆ, ಈ ಆರ್ಕ್ಟಿಕ್ ಕೌನ್ಸಿಲ್ಗೆ ಭಾರತದ ಪಾರ್ಲಿಮೆಂಟರಿ ಕಮಿಟಿ ಆಫ್ ಎಕ್ಸ್ಟರ್ನಲ್ ಅಫೇರ್. ಸೊ ಈ ಪಾರ್ಲಿಮೆಂಟರಿ ಕಮಿಟಿ ಏನಿದೆ ಅಲ್ವಾ, ಎಕ್ಸ್ಟರ್ನಲ್ ಅಫೇರ್ ಪಾರ್ಲಿಮೆಂಟರಿ ಕಮಿಟಿ, ಅದು ಭಾರತಕ್ಕೆ ಪೋಲಾರ್ ಅಂಬಾಸಿಡರ್ ನ ಅಪಾಯಿಂಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಸಜೆಷನ್ ಕೊಟ್ಟಿದೆ. ಸೊ ಯಾಕೆ ಪೋಲಾರ್ ಅಂಬಾಸಿಡರ್ ನ ನಾವು ಭಾರತಕ್ಕೆ ಅಂಬಾಸಿಡರ್ ಮಾಡಬೇಕು ಅಂತ ಹೇಳಿದ್ರೆ, ಈ ಆರ್ಕ್ಟಿಕ್ ಕೌನ್ಸಿಲ್ ಇದೆಯಲ್ಲ, ಆರ್ಕ್ಟಿಕ್ ಕೌನ್ಸಿಲ್ ಅಲ್ಲಿ ನಾವು ಫುಲ್ ಫ್ಲಡ್ಜ್ಡ್ ಮೆಂಬರ್ ಆಗೋದಕ್ಕೆ ಇದು ಹೆಲ್ಪ್ ಆಗತ್ತೆ ಅನ್ನೋದು ಇವರ ಒಪಿನಿಯನ್. ಸೊ ಹಾಗಾಗಿ ಆರ್ಕ್ಟಿಕ್ ಕೌನ್ಸಿಲ್ ನ್ಯೂಸ್ ಅಲ್ಲಿದೆ. 1996ರಲ್ಲಿ ಆದಂತಹ ಒಟ್ಟಾವಾ ಡಿಕ್ಲರೇಷನ್ ನ ಅಡಿಯಲ್ಲಿ, ಒಟ್ಟಾವಾ ಡಿಕ್ಲರೇಷನ್ ನ ಅಂಡರ್ ಅಲ್ಲಿ ಆರ್ಕ್ಟಿಕ್ ಕೌನ್ಸಿಲ್ ಅನ್ನ ಎಸ್ಟಾಬ್ಲಿಷ್ ಮಾಡಲಾಗತ್ತೆ. ಆರ್ಕ್ಟಿಕ್ ರೀಜನ್ ಅಲ್ಲಿ ಆಗ್ತಿರುವಂತಹ ಇಶ್ಯೂಸ್, ಸೊ ಇದು ಆರ್ಕ್ಟಿಕ್ ರೀಜನ್ ಅಲ್ವಾ, ಈ ರೀಜನ್ ಅಲ್ಲಿ ಆಗ್ತಿರುವಂತಹ ಇಶ್ಯೂಸ್ ಗಳಾಗಿರಬಹುದು ಅಥವಾ ಈ ರೀಜನ್ ಅಲ್ಲಿ ಡೆವಲಪ್ ಆಗ್ತಿರುವಂತಹ ಎಕಾನಾಮಿಕ್ ಆಕ್ಟಿವಿಟೀಸ್ ಗಳಾಗಿರಬಹುದು, ಈ ರೀತಿಯಾದಂತಹ ಆಕ್ಟಿವಿಟೀಸ್ ಗಳನ್ನ ಡಿಸ್ಕಷನ್ ಮಾಡೋದಕ್ಕೋಸ್ಕರ ಇದನ್ನ ಇಂಟರ್ ಗವರ್ಮೆಂಟ್ ಫೋರಂ ಆಗಿ ಎಸ್ಟಾಬ್ಲಿಷ್ ಮಾಡಲಾಗುತ್ತೆ. ಇದರಿಂದ ಆರ್ಕ್ಟಿಕ್ ರೀಜನ್ ಅಲ್ಲಿ ಪೀಸ್ಫುಲ್ ಮತ್ತೆ ಕೋಆಪರೇಟಿವ್ ನೇಚರ್ ಅನ್ನ ಕಂಡುಕೊಳ್ಳೋದಕ್ಕೆ ಹೆಲ್ಪ್ ಆಗತ್ತೆ. ಅಂಡ್ ಆಲ್ಸೋ ಬೆಟರ್ ಮ್ಯಾನೇಜ್ಮೆಂಟ್ ನ ಪ್ರಮೋಟ್ ಮಾಡೋದಕ್ಕೆ ಕೂಡ ಹೆಲ್ಪ್ ಆಗತ್ತೆ. ಸೊ ಇದರ ಮೆಂಬರ್ ಕಂಟ್ರೀಸ್ ಗಳು ಯಾರ್ಯಾರು? ಒಟ್ಟು 8 ಮೆಂಬರ್ಶಿಪ್ ಅನ್ನ ಒಳಗೊಂಡಿದೆ ಈ ಒಂದು ಆರ್ಕ್ಟಿಕ್ ಕೌನ್ಸಿಲ್. ಸೊ ಯಾವ್ದ್ಯಾವ್ದು 8 ಕಂಟ್ರೀಸ್ ಅಂತ ಹೇಳಿದ್ರೆ, ಕೆನಡಾ, ಡೆನ್ಮಾರ್ಕ್, ಫಿನ್ಲ್ಯಾಂಡ್, ಐಸ್ಲ್ಯಾಂಡ್, ನಾರ್ವೆ, ಸ್ವೀಡನ್, ರಷ್ಯಾ, USA. ಸೊ ಒಟ್ಟು 8 ಕಂಟ್ರೀಸ್ ಗಳು ಇದಕ್ಕೆ ಆರ್ಕ್ಟಿಕ್ ಕೌನ್ಸಿಲ್ಗೆ ಮೆಂಬರ್ ಗಳಾಗಿದ್ದಾರೆ. ಹಾಗೆಯೇ 6 ಪರ್ಮನೆಂಟ್ ಪಾರ್ಟಿಸಿಪೇಟ್ ಆಗಿ ನೋಡಬಹುದಾಗತ್ತೆ. 6 ಪರ್ಮನೆಂಟ್ ಪಾರ್ಟಿಸಿಪೇಟ್ ಗ್ರೂಪ್ಸ್ ಗಳನ್ನ ನಾವು ನೋಡಬಹುದಾಗತ್ತೆ. ಸೊ ಈ 6 ಪರ್ಮನೆಂಟ್ ಪಾರ್ಟಿಸಿಪೆಂಟ್ಸ್ ಏನಿದಾರಲ್ವಾ, ಅವರು ಆರ್ಕ್ಟಿಕ್ ಝೋನಿನ ಇಂಡಿಜಿನಿಯಸ್ ಕಮ್ಯುನಿಟಿ ಅಥವಾ ಇಂಡಿಜಿನಿಯಸ್ ಪೀಪಲ್ ಅನ್ನ ಒಳಗೊಂಡಿರುವಂತಹ ದೇಶಗಳು. ಅಂದ್ರೆ ಆರ್ಕ್ಟಿಕ್ ರೀಜನ್ ಅಲ್ಲೇ ಇರುವಂತಹ ಕಂಟ್ರೀಸ್ ಗಳನ್ನ ನಾವು ಈ ಒಂದು ಪರ್ಮನೆಂಟ್ ಪಾರ್ಟಿಸಿಪೆಂಟ್ಸ್ ಆಗಿ ನೋಡಬಹುದಾಗುತ್ತೆ. ಸೊ ಅಬ್ಸರ್ವರ್ ಸ್ಟೇಟಸ್ ಅಲ್ಲಿ ಇರುವಂತಹ ಕಂಟ್ರೀಸ್ ಗಳನ್ನ ಕೂಡ ನಾವು ಆರ್ಕ್ಟಿಕ್ ಕೌನ್ಸಿಲ್ ನ ಅಡಿಯಲ್ಲಿ ನೋಡಬಹುದು. ಅಬ್ಸರ್ವರ್ ಆಗಿ ಇರೋರು ನಾನ್ ಆರ್ಕ್ಟಿಕ್ ಕಂಟ್ರೀಸ್ಗಳು. ನಾನ್ ಆರ್ಕ್ಟಿಕ್ ಕಂಟ್ರೀಸ್ ಅಂದ್ರೆ ಆರ್ಕ್ಟಿಕ್ ಝೋನ್ ಇದೆಯಲ್ಲ, ಅಲ್ಲಿಂದ ಹೊರಗಡೆ ಇರುವಂತಹ ಕಂಟ್ರೀಸ್ ಗಳನ್ನ ನಾನ್ ಆರ್ಕ್ಟಿಕ್ ಸ್ಟೇಟ್ಸ್ ಅಥವಾ ನಾನ್ ಆರ್ಕ್ಟಿಕ್ ಕಂಟ್ರೀಸ್ ಗಳಂತ ಹೇಳಿ ಕರೀಲಾಗತ್ತೆ. ಸೊ ಇಂಟರ್ ಗವರ್ಮೆಂಟಲ್ ಮತ್ತೆ ಇಂಟರ್ ಪಾರ್ಲಿಮೆಂಟರಿ ಆರ್ಗನೈಸೇಷನ್ಸ್ ಮತ್ತೆ ಗ್ಲೋಬಲ್ ಮತ್ತೆ ರೀಜನಲ್ ನಾನ್ ಗವರ್ಮೆಂಟಲ್ ಆರ್ಗನೈಸೇಷನ್ಸ್ಗೆ ಈ ಒಂದು ನಾನ್ ಆರ್ಕ್ಟಿಕ್ ಪಾರ್ಟಿಸಿಪೆಂಟ್ ಆಗಿ ಜಾಯಿನ್ ಆಗೋದನ್ನ ಓಪನ್ ಮಾಡಲಾಗತ್ತೆ. ಸೊ ಇದರಲ್ಲಿ ಒಟ್ಟು ಟೋಟಲ್ 13 ಅಬ್ಸರ್ವರ್ ಗಳನ್ನ ಒಳಗೊಂಡಿದೆ ಆರ್ಕ್ಟಿಕ್ ಕೌನ್ಸಿಲ್. ಈ 13 ಅಬ್ಸರ್ವರ್ ಗಳಲ್ಲಿ ಭಾರತ ಕೂಡ ಒಂದು. ಸೊ ಯಾವ್ದ್ಯಾವ್ದು ಅಬ್ಸರ್ವರ್ ಗಳು ಅಂತ ಹೇಳಿದ್ರೆ, ಅಬ್ಸರ್ವರ್ ಕಂಟ್ರೀಸ್ ಗಳಾಗಿರೋದು ಫ್ರಾನ್ಸ್, ಜರ್ಮನಿ, ನೆದರ್ಲ್ಯಾಂಡ್, ಪೋಲ್ಯಾಂಡ್, ಸ್ಪೇನ್, UK, ಇಂಡಿಯಾ, ಚೀನಾ, ಜಪಾನ್, ಸಿಂಗಪೂರ್, ಸೌತ್ ಕೊರಿಯಾ, ಇಟಲಿ, ಸ್ವಿಟ್ಜರ್ಲ್ಯಾಂಡ್. ಸೊ ಒಟ್ಟು 13 ಅಬ್ಸರ್ವರ್ ಗಳನ್ನ ಒಳಗೊಂಡಿರುವಂತದ್ದು ಈ ಒಂದು ಆರ್ಕ್ಟಿಕ್ ಕೌನ್ಸಿಲ್. ಸೊ ಏನು ಡಿಫರೆನ್ಸ್ ಅಬ್ಸರ್ವರ್ ಮತ್ತೆ ಪರ್ಮನೆಂಟ್ ಮೆಂಬರ್ಸ್ ಗಳಿಗಿರುವಂತಹ ಡಿಫರೆನ್ಸ್ ಏನು, ಅಥವಾ ಆರ್ಕ್ಟಿಕ್ ಮತ್ತೆ ನಾನ್ ಆರ್ಕ್ಟಿಕ್ ಪಾರ್ಟಿಸಿಪೆಂಟ್ ಗೆ ಇರುವಂತಹ ಡಿಫರೆನ್ಸ್ ಏನು ಅಂತ ಹೇಳಿ ನೋಡೋಣ. ಅಬ್ಸರ್ವರ್ ಗೆ ಡಿಸಿಷನ್ ಮೇಕಿಂಗ್ ಪವರ್ ಇರೋದಿಲ್ಲ ಅಂಡ್ ಆಲ್ಸೋ ಫಿನಾನ್ಷಿಯಲ್ ಕಾಂಟ್ರಿಬ್ಯೂಷನ್ ಕೂಡ ಇವರು ಮಾಡೋ ಹಾಗಿಲ್ಲ. ಅದನ್ನ ಮೆಂಬರ್ಸ್ ಗಳಿಗೆ ಮಾತ್ರ ಕೊಡ್ಲಾಗುತ್ತೆ.
ಅಂಡ್ ಈವನ್ ಆರ್ಕ್ಟಿಕ್ ಅಲ್ಲಿ ರಿಸರ್ಚ್ ಕೂಡ ಮಾಡೋ ಹಾಗಿಲ್ಲ. ಫೈನಾನ್ಸ್ ಬಗ್ಗೆ ಕೂಡ ಇರೋದಿಲ್ಲ, ರಿಸರ್ಚ್ ಕೂಡ ಇರೋದಿಲ್ಲ, ಅಂಡ್ ಆಲ್ಸೋ ಡಿಸಿಷನ್ ಮೇಕಿಂಗ್ ಪವರ್ ಕೂಡ ಇರೋದಿಲ್ಲ. ಯೂಶಲಿ ಆರ್ಕ್ಟಿಕ್ ಕೌನ್ಸಿಲ್ ಚೇರ್ಮನ್ಶಿಪ್ ಅನ್ನ ಯಾವ ಕಂಟ್ರಿ ಚೇರ್ಮನ್ಶಿಪ್ ಅನ್ನ ತಗೊಳುತ್ತೆ ಅಲ್ಲ, ಪ್ರತಿ ವರ್ಷ ಯಾವ ಕಂಟ್ರಿ ಚೇರ್ಮನ್ಶಿಪ್ ಅನ್ನ ತಗೊಳುತ್ತೆ ಆ ಕಂಟ್ರಿಯ ಫಾರಿನ್ ಮಿನಿಸ್ಟರ್ಸ್ ಇಲ್ಲಿಯ ಚೇರ್ಪರ್ಸನ್ ಆಗಿರ್ತಾರೆ. ಸೊ ಇದಿಷ್ಟು ಆರ್ಕ್ಟಿಕ್ ಕೌನ್ಸಿಲ್ ನ ಬಗ್ಗೆ. ಸೊ ಇದ್ರ ಮೇಲೆ ಒಂದು ಕ್ವಶನ್ ನೋಡ್ಕೊಳ್ಳೋಣ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ಆರ್ಕ್ಟಿಕ್ ಕೌನ್ಸಿಲ್. First statement, it is a treaty-based international organization established to ensure security in the Arctic. ನೆಕ್ಸ್ಟ್ ಇದು ರಾಂಗ್. ಇದು ಯಾಕೆ ಅಂತ ಹೇಳಿದ್ರೆ ಫಸ್ಟ್ ಸ್ಟೇಟ್ಮೆಂಟ್ ರಾಂಗ್, ಯಾಕಂದ್ರೆ ಇದು ಟ್ರೀಟಿ ಬೇಸ್ಡ್ ಇಂಟರ್ ನ್ಯಾಷನಲ್ ಆರ್ಗನೈಸೇಷನ್ ಅಲ್ವೇ ಅಲ್ಲ, ಕರೆಕ್ಟ್ ಅಲ್ಲ. ಸೊ ಹಾಗಾಗಿ ಫಸ್ಟ್ ಸ್ಟೇಟ್ಮೆಂಟ್ ರಾಂಗ್. ಎರಡನೇದನ್ನ ನೋಡೋಣ. ಇಂಡಿಯಾ ಈಸ್ ಪರ್ಮನೆಂಟ್ ಮೆಂಬರ್ ವಿತ್ ಡೈರೆಕ್ಟ್ ಡಿಸಿಷನ್ ಮೇಕಿಂಗ್ ಪವರ್. ಅಲ್ಲ, ಇಂಡಿಯಾ ಪರ್ಮನೆಂಟ್ ಮೆಂಬರ್ ಅಲ್ಲ, ಇಲ್ಲಿ ಪಾರ್ಟಿಸಿಪೆಂಟ್ ಅಥವಾ ಅಬ್ಸರ್ವರ್ ಸ್ಟೇಟಸ್ ಅನ್ನ ಒಳಗೊಂಡಿದೆ ಇಂಡಿಯಾ. ಸೊ ಹಾಗಾಗಿ ಸೆಕೆಂಡ್ ಸ್ಟೇಟ್ಮೆಂಟ್ ರಾಂಗ್. ನೆಕ್ಸ್ಟ್ ಥರ್ಡ್ ನೋಡೋಣ. ಇಟ್ ವಾಸ್ ಫಾರ್ಮಲಿ ಎಸ್ಟಾಬ್ಲಿಷ್ಡ್ ಬೈ ಒಟ್ಟಾವಾ ಡಿಕ್ಲರೇಷನ್ ಇನ್ 1996. ಇದು ಕರೆಕ್ಟ್ ಆದ ಉತ್ತರ. ಸೊ ಆನ್ಸರ್ ಬಂದ್ಬಿಟ್ಟು 3 ಓನ್ಲಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಸೆಕೆಂಡ್ ಒನ್, ಕ್ಲೌಡ್ ಬಸ್ಟ್. ಸೊ ಕ್ಲೌಡ್ ಬಸ್ಟ್ ಕಾನ್ಸೆಪ್ಟ್ ಯಾಕೆ ನ್ಯೂಸ್ ಅಲ್ಲಿದೆ ಅಂತ ಹೇಳಿದ್ರೆ, ಇಂಡಿಯನ್ ಮೆಟ್ರಲಾಜಿಕಲ್ ಡಿಪಾರ್ಟ್ಮೆಂಟ್ ಇತ್ತೀಚೆಗೆ ಹೇಳಿದೆ ಅಸ್ಸಾಂ ಹಾಗೂ ನಾಗಾಲ್ಯಾಂಡ್ ಅಲ್ಲಿ ಆಗ್ತಿರುವಂತಹ ಫ್ಲಡ್ಗೆ ಕ್ಲೌಡ್ ಬಸ್ಟ್ ಕಾರಣ ಅಲ್ಲ ಅಂತ ಹೇಳ್ಬಿಟ್ಟು. ಮತ್ತೆ ಕಾರಣ ಏನು ಅಂತ ಹೇಳಿದೆ ಅಂತ ಹೇಳಿದ್ರೆ, ಸೊ ಇದು ಅಪ್ಪರ್ ಅಸ್ಸಾಂ ರೀಜನ್ ಅಲ್ಲಿ ಆಗ್ತಿರುವಂತಹ ಫ್ಲಡ್ ಇಂದ ಈ ರೀತಿಯಾದಂತಹ ಪ್ರಾಬ್ಲಮ್ ಆಗ್ತದೆ, ನಾಟ್ ಬಿಕಾಸ್ ಆಫ್ ದ ಕ್ಲೌಡ್ಸ್ ಅಂತ ಹೇಳ್ಬಿಟ್ಟು ಇಂಡಿಯನ್ ಮೆಟ್ರಲಾಜಿಕಲ್ ಡಿಪಾರ್ಟ್ಮೆಂಟ್ ಕನ್ಫರ್ಮ್ ನ ಮಾಡಿದೆ. ಸೊ ಹಾಗಾಗಿ ಕ್ಲೌಡ್ ಬಸ್ಟ್ ನ್ಯೂಸ್ ಅಲ್ಲಿದೆ. ಸೊ ನಾವ್ ವಾಟ್ ಎಕ್ಸಾಕ್ಟ್ಲಿ ದ ಕ್ಲೌಡ್ ಬಸ್ಟ್ ಇಸ್? ಇದೊಂದು ಜಿಯೋಗ್ರಫಿಕಲ್ ಡಿಸಾಸ್ಟರ್ ಅಂತಾನೆ ಕರಿಬಹುದಾಗುತ್ತೆ. ಯಾಕಂದ್ರೆ ಯಾವಾಗ ಹೈ ಪ್ರಿಸಿಪಿಟೇಷನ್ ಆಗತ್ತೆ, ಕ್ಲೌಡ್ ಆಗ್ಬಿಟ್ಟು ಸ್ಮಾಲ್ ಜಾಗದಲ್ಲಿ ಹೈಯೆಸ್ಟ್ ರೈನ್ಫಾಲ್ ವಿತ್ ಅ ಸ್ಮಾಲ್ ಅವರ್ ಆಗತ್ತೆ. ಸ್ಮಾಲ್ ಜಾಗದಲ್ಲಿ ಹೈಯೆಸ್ಟ್ ರೈನ್ಫಾಲ್ ಸ್ಮಾಲ್ ಪೀರಿಯಡ್ ಅಲ್ಲಿ ಆಗತ್ತಲ್ವಾ, ಅದನ್ನ ನಾವು ಕ್ಲೌಡ್ ಬಸ್ಟ್ ಅಂತ ಹೇಳ್ಬಿಟ್ಟು ಕರಿತೇವೆ. ಯೂಶಲಿ 100 mm ಅದಕ್ಕಿಂತ ಜಾಸ್ತಿ ಕೂಡ ರೈನ್ಫಾಲ್ ಆಗೋ ಚಾನ್ಸಸ್ ಇರುತ್ತೆ ಕ್ಲೌಡ್ ಬಸ್ಟಿನ ಸಮಯದಲ್ಲಿ. ಸೊ ಇದನ್ನ ಹೆಚ್ಚಾಗಿ ಇಲ್ಲಿ ರೀಜನ್ಸ್ ಅಲ್ಲಿ ನಾವು ನೋಡಬಹುದಾಗುತ್ತೆ. ಯಾವ್ದನ್ನ? ಕ್ಲೌಡ್ ಬಸ್ಟ್ ಅನ್ನ ಹೆಚ್ಚಾಗಿ ಇಲ್ಲಿ ರೀಜನ್ಸ್ ಅಲ್ಲಿ ಕಾಣಬಹುದು. ಮೌಂಟೇನ್ ರೀಜನ್, ಮೌಂಟೇನ್ ಏರಿಯಾಸ್ ಅಲ್ಲಿ ಇದನ್ನ ಒರೋಗ್ರಫಿಕ್ ಲಿಫ್ಟಿಂಗ್ ಅಂತ ಕೂಡ ಕರೀತಾರೆ. ಒರೋಗ್ರಫಿಕ್ ಲಿಫ್ಟಿಂಗ್, ಒರೋಗ್ರಫಿಕ್ ಲಿಫ್ಟಿಂಗ್ ಅಂತ ಕೂಡ ಕರೆಯಲಾಗುತ್ತೆ. ಸೊ ವೇರ್ ಮಾನ್ಸೂನ್ ವಿಂಡ್ಸ್ ಆರ್ ಫೋರ್ಸ್ಡ್ ಅಪ್ವರ್ಡ್ ಬೈ ಸ್ಟೀಪ್ ಸ್ಲೋಪ್ಸ್. ಸ್ಟೀಪ್ ಸ್ಲೋಪ್ಸ್ ಇರುತ್ತಲ್ಲ, ಅಲ್ಲಿ ಮಾನ್ಸೂನ್ ವಿಂಡ್ಸ್ ಏನಾಗುತ್ತೆ, ಮೇಲ್ ಹೋಗ್ತಾ 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 ಸ್ಟಾರ್ಟ್ ಆಗುತ್ತೆ, ಅದರಿಂದ ಕ್ಲೌಡ್ ಬಸ್ಟ್ ಆಗಿ ಕೆಳಗಡೆಗೆ ಬರುತ್ತೆ. ನೆಕ್ಸ್ಟ್ ಇದೆಲ್ಲ ಕಂಡೆನ್ಸೇಷನ್ ಆಗ್ಬಿಟ್ಟು ಕ್ಯುಮುಲೋ ನಿಂಬಸ್ ಕ್ಲೌಡ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಈ ಕ್ಯುಮುಲೋ ನಿಂಬಸ್ ಕ್ಲೌಡ್ 15 ಕಿಲೋಮೀಟರ್ ಅಷ್ಟು ಟಾಲ್ ಆಗುವಂತಹ ಚಾನ್ಸಸ್ ಇರುತ್ತೆ. ಆಗ ಹೈ ಇಂಟೆನ್ಸಿಟಿಯಿಂದ ಸ್ಮಾಲ್ ಪೀರಿಯಡ್ ಅಲ್ಲಿ ಹೈ ರೈನ್ಫಾಲ್ ಆಗತ್ತೆ. ಅದನ್ನೇ ನಾವು ಕ್ಲೌಡ್ ಬಸ್ಟ್ ಅಂತ ಹೇಳಿ ಕರಿತೇವೆ. ಸೊ ಈ ಕ್ಲೌಡ್ ಬಸ್ಟ್ ಇಂದ ಫ್ಲಾಶ್ ಫ್ಲಡ್ ಆಗುವಂತಹ ಚಾನ್ಸಸ್ ಇರುತ್ತೆ, ಲ್ಯಾಂಡ್ ಸ್ಲೈಡ್ಸ್ ಆಗೋ ಚಾನ್ಸಸ್ ಇರುತ್ತೆ, ಜೊತೆಗೆ ಮೋರ್ ಡಿಸ್ಟ್ರಕ್ಷನ್ ಕೂಡ ಆಗತ್ತೆ. ನೆಕ್ಸ್ಟ್ ಇದ್ರ ಬಗ್ಗೆ ಒಂದು ಕ್ವಶನ್ ನೋಡೋಣ. ವಿತ್ ರೆಫರೆನ್ಸ್ ಟು cloud burst, consider the following statement. According to Indian Meteorological Department, it is officially classified as an event receiving 10 cm or more rainfall an hour over a 20 to 30 square kilometer area. ಇದು ಕರೆಕ್ಟ್. IMD ಕೊಟ್ಟಿರುವಂತಹ ಡೆಫಿನೇಷನ್. ಸೆಕೆಂಡ್ ಸ್ಟೇಟ್ಮೆಂಟ್ ಅನ್ನ ನೋಡೋಣ. The phenomenon of cloud burst is geographically restricted and can only occur in mountainous and hilly region. No, ಇದು ರಾಂಗ್. ಸೊ ಆನ್ಸರ್ ಬಂದ್ಬಿಟ್ಟು 1 ಓನ್ಲಿ ಇಸ್ ದ ರೈಟ್ ಆನ್ಸರ್. ಅಂದ್ರೆ ಆಪ್ಷನ್ ಎ ಕರೆಕ್ಟ್ ಆದಂತಹ ಉತ್ತರ. ನೆಕ್ಸ್ಟ್ ಮೂರನೇ ಕಾನ್ಸೆಪ್ಟ್ ಅರ್ಬನ್ ಚಾಲೆಂಜ್ ಫಂಡ್ ಬಗ್ಗೆ ನೋಡೋಣ. ಅರ್ಬನ್ ಚಾಲೆಂಜ್ ಫಂಡ್ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಅಂಡರ್ ಅಲ್ಲಿ ಬರುತ್ತೆ. ಯಾವ ಮಿನಿಸ್ಟ್ರಿ ಅಂಡರ್ ಅಲ್ಲಿ ಅಂದ್ರೆ ಮಿನಿಸ್ಟ್ರಿ ಆಫ್ ಹೌಸಿಂಗ್ ಅಂಡ್ ಅರ್ಬನ್ ಅಫೇರ್ಸ್ ಅಂಡರ್ ಅಲ್ಲಿ ಬರುತ್ತೆ. ಸೊ ಇದನ್ನ ಓವರ್ ಅ ಪೀರಿಯಡ್ ಆಫ್ 2025 to 26 ಫಿನಾನ್ಷಿಯಲ್ ಇಯರ್ ಇಂದ 2030 ಹಾಗೆ 31 ಪೀರಿಯಡ್ ಗೆ ಇದನ್ನ ಎಸ್ಟಾಬ್ಲಿಷ್ ಮಾಡಬೇಕು ಅಥವಾ ಇಂಪ್ಲಿಮೆಂಟೇಷನ್ ಮಾಡಬೇಕು ಅಂತ ಹೇಳ್ಬಿಟ್ಟು ಇನಿಷಿಯೇಟಿವ್ ನ ಇಟ್ಕೊಂಡಿದೆ.
ಅರ್ಬನ್ ಚಾಲೆಂಜ್ ಫಂಡ್ 3 ವರ್ಟಿಕಲ್ ಪ್ರಾಜೆಕ್ಟ್ಸ್ ಅನ್ನ ಸಪೋರ್ಟ್ ಮಾಡುತ್ತೆ. ಯಾವ್ಯಾವ್ದು 3 ವರ್ಟಿಕಲ್ ಪ್ರಾಜೆಕ್ಟ್ ಅಂತ ಹೇಳಿದ್ರೆ, ಕ್ರಿಯೇಟಿವ್ ಡೆವಲಪ್ಮೆಂಟ್ ಆಫ್ ಸಿಟೀಸ್ ಆಸ್ ಗ್ರೋತ್ ಅಪ್ಸ್, ವಾಟರ್ ಅಂಡ್ ಸ್ಯಾನಿಟೇಷನ್, ಈ ರೀತಿಯಾದಂತಹ ಪ್ರಾಜೆಕ್ಟ್ಸ್ ಗಳನ್ನ ಒಳಗೊಂಡ್ಬಿಟ್ಟು ಅದರಲ್ಲಿ ವರ್ಕ್ ಮಾಡುತ್ತೆ. ಅಂಡ್ ಯಾವ ಸಿಟೀಸ್ ಗಳಲ್ಲಿ ಅರ್ಬನ್ ಗವರ್ನೆನ್ಸ್ ಮತ್ತೆ ಅರ್ಬನ್ ಫಿನಾನ್ಸ್ ಮತ್ತೆ ಅರ್ಬನ್ ಪ್ಲಾನಿಂಗ್ ರೀಜನ್ ನ ಮಾಡ್ಬೇಕಾಗತ್ತೆ ಇದನ್ನ ಇಂಪ್ಲಿಮೆಂಟೇಷನ್ ಮಾಡೋದಕ್ಕೋಸ್ಕರ. ಸೊ ಫೈನಾನ್ಸ್ ನ ಯಾರು ಕೊಡ್ತಾರೆ ಅಂದ್ರೆ 50% ಆಫ್ ಅಮೌಂಟ್ ಅನ್ನ ಯೂಶಲಿ ಎಲ್ಲಿಂದ ತಗೋತಾರೆ ಅಂತ ಹೇಳಿದ್ರೆ ಮಾರ್ಕೆಟ್ ಬೇಸ್ಡ್ ಸೋರ್ಸಸ್ ಇಂದ ತಗೊಳ್ಳಾಗತ್ತೆ. ಮಾರ್ಕೆಟ್ ಬೇಸ್ಡ್ ಸೋರ್ಸ್ ಅಂತ ಹೇಳಿದ್ರೆ ಮುನ್ಸಿಪಲ್ ಬಾಂಡ್ಸ್, ಬ್ಯಾಂಕ್ ಲೋನ್ಸ್, ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್, ಹೀಗೆ ಮಾರ್ಕೆಟ್ ಬೇಸ್ ಅಲ್ಲಿ ಇರುವಂತಹ ಸೋರ್ಸಸ್ ಇಂದ ತಗೊಳ್ಳಾಗತ್ತೆ. ಇನ್ನ 25% ಅನ್ನ ಸೆಂಟ್ರಲ್ ಗವರ್ಮೆಂಟ್ ಇಂದ ಸಪೋರ್ಟ್ ಮಾಡುತ್ತೆ. ಇನ್ನು ರಿಮೈನಿಂಗ್ ಅಮೌಂಟ್ ನ ಸ್ಟೇಟ್ಸ್, ಯೂನಿಯನ್ ಟೆರಿಟರಿ, ಅರ್ಬನ್ ಲೋಕಲ್ ಬಾಡೀಸ್ ಹಾಗೂ ಬೇರೆ ಬೇರೆ ರಿಸೋರ್ಸಸ್ ಗಳಿಂದ ಕಲೆಕ್ಟ್ ಅನ್ನ ಮಾಡಲಾಗುತ್ತೆ. ಅಂಡ್ ಇದರ ಅಡಿಯಲ್ಲಿ ಎಲ್ಲಾ ಸಿಟೀಸ್ ವಿತ್ ಅ ಪಾಪ್ಯುಲೇಷನ್ ಆಫ್ 10 lakh ಆರ್ ಮೋರ್ ಈ ರೀತಿಯಾದಂತಹ ಸಿಟೀಸ್ ಅನ್ನ ಸೆಲೆಕ್ಟ್ ಮಾಡ್ತಾರೆ. ಮತ್ತೆ ಎಲ್ಲಾ ಸ್ಟೇಟ್ಸ್ ಗಳು ಮತ್ತು ಯೂನಿಯನ್ ಟೆರಿಟರಿ ಕ್ಯಾಪಿಟಲ್ಸ್ ಗಳನ್ನ ಒಳಗೊಂಡಿದೆ ವಿಚ್ ಆರ್ ನಾಟ್ ಕವರ್ಡ್ ಅಬೋ. ಅಂಡ್ ಆಲ್ಸೋ ಮೇಜರ್ ಇಂಡಸ್ಟ್ರಿಯಲ್ ಸಿಟೀಸ್ ಗಳು ಮತ್ತೆ ಪಾಪ್ಯುಲೇಷನ್ ಆಫ್ 1 lakh ಆರ್ ಮೋರ್ ಈ ರೀತಿಯಾದಂತಹ ಪ್ಲೇಸಸ್ ಗಳನ್ನ ಐಡೆಂಟಿಫೈ ಮಾಡಿ ಅರ್ಬನ್ ಚಾಲೆಂಜ್ ಫಂಡ್ ಅನ್ನ ಇಂಪ್ಲಿಮೆಂಟೇಷನ್ ಮಾಡಲಾಗುತ್ತೆ. ಸೊ ಇದಿಷ್ಟು ಅರ್ಬನ್ ಚಾಲೆಂಜ್ ಫಂಡ್ ನ ಬಗ್ಗೆ. ಇದರ ಬಗ್ಗೆ ಒಂದು ಕ್ವಶನ್ ನೋಡ್ಕೊಳ್ಳೋಣ. ಫಸ್ಟ್ ಕ್ವಶನ್, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ದ ಅರ್ಬನ್ ಚಾಲೆಂಜ್ ಫಂಡ್. It is centrally sector scheme completely funded by the union government. Completely funded by the union government ಅಲ್ಲ, ಯಾಕಂದ್ರೆ ಶೇರ್ ಅನ್ನ ನಾವು ಆಲ್ರೆಡಿ ನೋಡಿದ್ವಿ. ನೆಕ್ಸ್ಟ್, under the scheme at least 50% of the project cost must be mobilized through market based sources like municipal bonds and PPP, public private partnership. So answer ಬಂದು 2 only is the right answer. Next concept, INS ನಿಪುಣ್. ಸೊ INS ನಿಪುಣ್ ಬಗ್ಗೆ ನೋಡೋಣ. ವಿಶಾಖಪಟ್ಟಣಂ ಅಲ್ಲಿ ಇಂಡಿಯನ್ ನೇವಿಗೆ INS ನಿಪುಣನ ಡೆಲಿವರಿ ಮಾಡಲಾಗಿದೆ. ಸೊ ಹಾಗಾಗಿ INS ನಿಪುಣ್ ನ್ಯೂಸ್ ಅಲ್ಲಿದೆ. ಸೊ ಇದನ್ನ ಹಿಂದೂಸ್ತಾನ್ ಯಾರು ಬಿಲ್ಟ್ ಮಾಡಿದ್ದಾರೆ ಅಂತ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಹಿಂದೂಸ್ತಾನ್ ಶಿಪ್ ಯಾರ್ಡ್ ಲಿಮಿಟೆಡ್ ವಿಶಾಖಪಟ್ಟಣಂ ಅವರು ಬಿಲ್ಟ್ ಮಾಡಿದ್ದಾರೆ. ಇದರಲ್ಲಿ ಅಡ್ವಾನ್ಸ್ಡ್ ಡೈನಾಮಿಕ್ ಪೊಸಿಷನಿಂಗ್ ಸಿಸ್ಟಮ್ ಮತ್ತೆ ಸ್ಟ್ಯಾಚ್ಯುಟರಿ ಡೆಲಿವರಿಂಗ್ ಎಕ್ವಿಪ್ಮೆಂಟ್, ಹಾಗೆಯೇ ಸಬ್ಮೆರೈನ್ ರೆಸ್ಕ್ಯೂ ಮಿಷನರಿ, ಡೀಪ್ ಸಿ ಇಂಟರ್ವೆನ್ಷನ್ ಟೂಲ್ಸ್, ಹೀಗೆ ಬೇರೆ ಬೇರೆ ಎಕ್ವಿಪ್ಮೆಂಟ್ಸ್ ಗಳನ್ನ ಇದು ಒಳಗೊಂಡಿದೆ. ಅಂಡ್ ಇದು ಕಂಪ್ಲೀಟ್ಲಿ ಇಂಡಿಜಿನಿಯಸ್ ಅಲ್ಲ, 75% ಇಂಡಿಜಿನಿಯಸ್ಲಿ ಬಿಲ್ಟ್ ಆಗಿರುವಂತದ್ದು. ಸೊ ಇದ್ರ ಮೇಲೆ ಒಂದು ಕ್ವಶನ್ ನೋಡೋಣ. The term INS Nipun recently seen in news is best described as an indigenous aircraft carrier of Indian Navy. Wrong. ಎರಡನೇದು a nuclear powered ballistic missile submarine. ಇದು ಕೂಡ wrong. Third one, a diving support vessel for deep sea rescue. ಇದು ಕರೆಕ್ಟ್ ಆದಂತಹ ಉತ್ತರ. ಸೊ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಸಿ is the right answer. ನೆಕ್ಸ್ಟ್ ಲಾಸ್ಟ್ ಟಾಪಿಕ್ ಆಗಿ ಮಾರ್ಕೆನ್ ಪೀಪಲ್ ಬಗ್ಗೆ ನೋಡೋಣ. ಸೊ ಇವರು ಸಿ ನೊಮ್ಯಾಡ್ಸ್ ಅಥವಾ ಸಿ ಜಿಪ್ಸೀಸ್ ಅಂತ ಕೂಡ ಕರೆಯಲಾಗುತ್ತೆ. ಅಂಡಮಾನ್ ಸಿ, ಥೈಲ್ಯಾಂಡ್ ಮತ್ತೆ ಮಯನ್ಮಾರ್ ರೀಜನ್ ಅಲ್ಲಿ ಇವರನ್ನ ಯಥೇಚ್ಛವಾಗಿ ನೋಡಬಹುದು. ಅಂಡ್ ಇವರನ್ನ ಲಾಸ್ಟ್ ನೊಮ್ಯಾಡ್ ಪೀಪಲ್ ಇನ್ ದ ವರ್ಲ್ಡ್ ಅಂತ ಕೂಡ ಹೇಳಲಾಗುತ್ತೆ. ಈ ಟ್ರೈಬ್ಸ್ ನ ಆಕ್ಟಿವಿಟೀಸ್ ಏನು, ನೊಮ್ಯಾಡಿಕ್ಸ್ ಆಕ್ಟಿವಿಟೀಸ್ ಏನು ಅಂತ ಹೇಳಿದ್ರೆ ಫಿಶಿಂಗು, ಡೈವಿಂಗು, ಗ್ಯಾದರಿಂಗ್ಸು ಮತ್ತೆ ಶೆಲ್ ಫಿಶ್ ಗಳನ್ನ ಗ್ಯಾದರ್ ಮಾಡುವುದು, ಈ ರೀತಿಯಾದಂತಹ ಕೆಲಸವನ್ನ ಮಾಡ್ತಾರೆ. ಅಂಡ್ ದೇ ಆರ್ ವೆರಿ ರಿಚ್ ಇನ್ ಕೋರಲ್ ರೀಫ್ ಕನ್ಸರ್ವೇಷನ್ ನಾಲೆಡ್ಜ್. ರೀಫ್ ಬಗ್ಗೆ ತುಂಬಾ ಒಳ್ಳೆ ನಾಲೆಡ್ಜ್ ಇರುವಂತಹ ಪೀಪಲ್. ಅಂಡ್ ಇವ್ರಿಗೆ ತಮ್ಮ ಓನ್ ಲ್ಯಾಂಗ್ವೇಜ್ ಇದೆ. ಅದು ಯಾವ ಲ್ಯಾಂಗ್ವೇಜ್ ಅಂದ್ರೆ ಆಸ್ಟ್ರೋನೇಷಿಯನ್. ಸೊ ಆಸ್ಟ್ರೋನೇಷಿಯನ್ ಲ್ಯಾಂಗ್ವೇಜ್ ಸೌತ್ ಈಸ್ಟ್ ಏಷ್ಯಾ ಮತ್ತೆ ಒಶಾನಿಯಾದಲ್ಲಿ ಹೆಚ್ಚಾಗಿ ಯೂಸ್ ಮಾಡಲಾಗುತ್ತೆ. ಕರೆಕ್ಟ್ ಅಲ್ವಾ? ಸೊ ಇದಿಷ್ಟು ಮಾರ್ಕೆನ್ ಪೀಪಲ್ ನ ಬಗ್ಗೆ. ಇದರ ಮೇಲೆ ಒಂದು ಕ್ವಶನ್ ನೋಡೋಣ. ಫಸ್ಟ್ ಒನ್, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಅಬೌಟ್ ಮಾರ್ಕೆನ್ ಪೀಪಲ್. ದೇ ಆರ್ ಪ್ರೈಮರಿಲಿ ಡೆಸರ್ಟ್ ಪ್ಯಾಸ್ಟ್ರೋಲಿಸ್ಟ್ ಫೌಂಡ್ ಇನ್ ದ ಅರೈಡ್ ರೀಜನ್ ಆಫ್ ನಾರ್ತ್ ಆಫ್ರಿಕಾ. ರಾಂಗ್ ಇದು. ಕರೆಕ್ಟಾ? ಅಂಡಮಾನ್, ಥೈಲ್ಯಾಂಡ್, ಮಯನ್ಮಾರ್ ಅಲ್ಲಿ ನೋಡಬಹುದಾಗುತ್ತೆ. ಕರೆಕ್ಟ್ ಅಲ್ಲ? ನೆಕ್ಸ್ಟ್, ಮೋಸ್ಟ್ ಆಫ್ ದೆಮ್ ಆರ್ ಸ್ಟೇಟ್ಲೆಸ್ ಅಂಡ್ ಲ್ಯಾಕ್ ಸಿಟಿಸನ್ಶಿಪ್ ಇನ್ ದ ಕಂಟ್ರೀಸ್ ಬಾರ್ಡರಿಂಗ್ ದೇರ್ ಹ್ಯಾಬಿಟೇಟ್. ಇದು ಸರಿ. Next, third one, they are renowned for their unique physiological adaptation, providing exceptional underwater
ವಿಷನ್. ಇದು ಕೂಡ ಸರಿ. ಸೊ ಆನ್ಸರ್ ಬಂದು 2 and 3 ಓನ್ಲಿ ಇಸ್ ದ ರೈಟ್ ಆನ್ಸರ್. ಸೊ ಇದಿಷ್ಟು ಇವತ್ತಿನ ಕರೆಂಟ್ ಅಫೇರ್ಸ್ ಅಲ್ಲಿ ಇದ್ದಂತಹ ಇಶ್ಯೂಸ್ಗಳು. ಇದೇ ರೀತಿಯಾದಂತಹ ಹೆಚ್ಚಿನ ವಿಡಿಯೋಸ್ಗಾಗಿ ನಮ್ಮ ಚಾನೆಲ್ನ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.